Hubbali Junction, the world's longest platform, has bagged first in Swachhata Pada 2023. This achievement of the Southwestern Railway Zone is a remarkable record in the entire railway history. Even though Hubbali Junction is the longest platform, it has not compromised its cleanliness. From the railway stations to the offices, everything has been kept clean and maintained. Anish Hegde, Chief Public Relations Officer of Southwestern Railway Zone, gave information about the campaign. ನೈಋತ್ಯ ರೈಲ್ವೆಗೆ 2023ನೇ ವರ್ಷದಲ್ಲೂ ಕೂಡ ಭಾರತೀಯ ರೈಲ್ವೆಯ ಎಲ್ಲ ರೈಲ್ವೆ ವಲಯಗಳ ಪೈಕಿ ಸ್ವಚ್ಛತಾ ಪಾಕ್ಷಿಕದಲ್ಲಿ ಮೊದಲ ಸ್ಥಾನ ಬಂದಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಕಾನ್ಸಿಕ್ಯೂಟಿವ್ಲಿ 2ನೇ ವರ್ಷದಲ್ಲಿ ಬಂದಿದೆ. ಕಳೆದ ವರ್ಷದಲ್ಲೂ ಕೂಡ ನೈಋತ್ಯ ರೈಲ್ವೆ ಮೊದಲ ಸ್ಥಾನವನ್ನು ಗಿಟ್ಟಿಸ್ಕೊಂಡಿತ್ತು. ಸ್ವಚ್ಛತಾ ಪಾಕ್ಷಿಕ ಅಂತಂದರೆ ಭಾರತ ಸರ್ಕಾರದ ಒಂದು ಇನಿಷಿಯೇಟಿವ್. ಗಾಂಧಿ ಜಯಂತಿಗಿಂತ 15 ದಿನಗಳ ಪೂರ್ವದಲ್ಲಿ ಒಂದು ಪಕ್ಷ ಪೂರ್ತಿ ಸ್ವಚ್ಛತೆಯ ವಿವಿಧ ಆಯಾಮಗಳಲ್ಲಿ ಫೋಕಸ್ ಮಾಡಿ ಸ್ವಚ್ಛತೆಗೆ ಒತ್ತು ನೀಡಿ ಇಡೀ ಝೋನಿನ ಎಲ್ಲ ಕಚೇರಿ ಮತ್ತು ಫೀಲ್ಡ್ ಯೂನಿಟ್ಗಳಲ್ಲಿ ಕೂಡ ನಾವು ಸ್ವಚ್ಛತೆಯ ಒಂದು ಕಾರ್ಯಕ್ರಮಗಳನ್ನು ಆಚರಿಸಿದ್ದೆವು. ಸುಮಾರು 930ಕ್ಕೂ ಮಿಕ್ಕಿ ವಿವಿಧ ಇವೆಂಟ್ಗಳನ್ನು ನಾವು ಆರ್ಗನೈಸ್ ಮಾಡಿದ್ವಿ. ಅಂದರೆ ಅವೇರ್ನೆಸ್ ಡ್ರೈವ್ ಇರಬಹುದು, ಶ್ರಮದಾನ ಇರಬಹುದು, ಬೀದಿ ನಾಟಕಗಳಿರ್ಬೋದು, ಪ್ಯಾಸೆಂಜರ್ಸಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೈಗೊಂಡ ಉಪಕ್ರಮಗಳಿರಬಹುದು. ಈ ಅವಧಿಯಲ್ಲಿ ನೈಋತ್ಯ ರೈಲ್ವೆಯಲ್ಲಿ 17 ಟನ್ಗಳಿಗೂ ಮಿಕ್ಕಿ ಪ್ಲಾಸ್ಟಿಕ್ ವೇಸ್ಟ್ಗಳನ್ನು ನಾವು ಶೇಖರಣೆ ಮಾಡಿದ್ದೀವಿ. ಅವುಗಳನ್ನು ನಾವು ರೀಸೈಕಲ್ ಮಾಡುವಂತಹ ಗುರಿಯನ್ನು ಹೊಂದಿದ್ದೇವೆ ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಯ ನಿಷೇಧದ ವಿರುದ್ಧ ಜಾಗೃತಿಯನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ 22 ಟನ್ಗಳಷ್ಟು ತ್ಯಾಜ್ಯವನ್ನು ನಾವು ನಮ್ಮ ಕಚೇರಿ, ರೈಲು ನಿಲ್ದಾಣಗಳು, ರೈಲ್ವೆ ಆವರಣ, ರೈಲ್ವೆ ಪರಿಸರ, ರೈಲ್ವೆ ಕಾಲನಿ ಮುಂತಾದ ಕಡೆಗಳಿಂದ ನಾವು ನಿರ್ಮೂಲನೆ ಮಾಡಿದ್ದೇವೆ. ಈ 15 ದಿನಗಳ ಅವಧಿಯಲ್ಲಿ ಒಂದೊಂದು ದಿನ ಒಂದೊಂದು ಆಯಾಮದಲ್ಲಿ ನಾವು ಫೋಕಸ್ ಮಾಡಿದ್ದೆವು. ಒಂದು ದಿನ ಸ್ವಚ್ಛ ನೀರು, ಒಂದಿನ ಸ್ವಚ್ಛ ಆಹಾರ, ಒಂದಿನ ಸ್ವಚ್ಛ ನಿಲ್ದಾಣ, ಒಂದಿನ ಸ್ವಚ್ಛ ಕಾಲನಿ, ಸ್ವಚ್ಛ ಪರಿಸರ ಹಾಗೂ ಅನೇಕ ಕಡೆ ನಮ್ಮ ಕಾಲನಿ ಮತ್ತು ಪರಿಸರಗಳಲ್ಲಿ ನಾವು ಟ್ರೀ ಪ್ಲ್ಯಾಂಟಿಂಗ್ ಡ್ರೈವ್ಗಳನ್ನು ಕೂಡ ಹಮ್ಮಿಕೊಂಡಿದ್ದೆವು. ನಮ್ಮ ಪ್ರಧಾನ ವ್ಯವಸ್ಥಾಪಕರಾದಂತಹ ಶ್ರೀ ಸಂಜೀವ್ ಕಿಶೋರ್ ರವರ ನೇತೃತ್ವದಲ್ಲಿ ಯಶಸ್ವಿಯಾಗಿ 1050 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಟ್ರ್ಯಾಕ್ಗಳನ್ನು ನಾವು ಸ್ವಚ್ಛ ಮಾಡಿದ್ದೇವೆ. ಭಾರತೀಯ ರೈಲ್ವೆಯಲ್ಲಿ ಒಟ್ಟು 17 ಝೋನ್ಗಳಿವೆ. ಈ ಎಲ್ಲ ಝೋನ್ಗಳ ಪೈಕಿ ಸತತ 2ನೇ ವರ್ಷ ಕೂಡ ಈ ಒಂದು ಸಾಧನೆ ಮಾಡಿರುವುದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಹಾಗೂ ಮುಂಬರುವ ವರ್ಷದಲ್ಲಿ ಕೂಡ ಈ ಒಂದು ಸ್ವಚ್ಛತೆಯ ಕಾರ್ಯವನ್ನು, ಸ್ವಚ್ಛತೆಯೇ ಸೇವೆ ಅನ್ನುವಂತಹ ಧ್ಯೇಯವನ್ನು ಹೊಂದಿದಂತಹ ಈ ಆಚರಣೆಯನ್ನು ಮುಂದುವರಿಸಿ ಈ ಸ್ಥಾನವನ್ನು ಕಾಯ್ದಿಟ್ಟುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಲಿದ್ದೇವೆ. Southwestern Railway has bagged the first position and Eastern and Dakshina Central Railway has bagged the second and third positions in the Swachhata Pada 2023. On September 16, the General Manager Sanjeev Kishore of the Southwestern Railway launched the Swachhata Pada campaign at KSR Railway Station, Bengaluru. 915 programs were organized to create awareness among the public in the Southwestern Railway Station and the surrounding area. 23,744 people participated in this campaign and cleaned an area of 5.27 crore square kilometers. In this cleanliness campaign, 252 trees were planted, 17 tons of plastic was removed and 22 tons of waste was collected. Awareness was created by performing plays at railway stations about cleanliness. The passengers were even issued a letter and handbook. The passengers and the public are extremely happy about this achievement and the service of the Southwestern Railway Zone. ನಮ್ಮ ನೈಋತ್ಯ ವಲಯದಲ್ಲಿ ಎಲ್ಲ ಒಂದು ಕ್ಲೀನ್ ಸಿಟಿಯನ್ನು ಉಪಯೋಗ ಮಾಡ್ತಾರೆ. ಇವಾಗ ಎಲ್ಲ ಮೊದಲಿನಕ್ಕಿಂತನೂ ಸ್ವಲ್ಪ ಇಂಪ್ರೂವ್ ಆಗಿ ಏನು ಮಾಡಿದ್ದಾರೆ. ಮತ್ತು ಇಲ್ಲಿ ನಾವು ಹಂಗೇನಾರ ಟಿಕೆಟ್ ಬೇಕಾದ್ರೆ ಯಾಕಂದರೆ ಕೌಂಟ್ರಿಗೆ ಹೋಗೋದ್ರೂ ಅವರು ನಮಗೆ ಪರಸ್ಪರವಾಗಿ ನಮಗೊಂದು ಎಕ್ಸ್ಟ್ರಾಕ್ಷನ್ ಕೊಡ್ತಾರೆ ಮತ್ತು ಎಲ್ಲ ಥರದ ಹೆಲ್ಪನ್ನು ಮಾಡ್ತಾರೆ. ಮತ್ತು ವಿಚಾರಣೆಗೂ ಕ್ಲೀನ್ನೆಸ್ ಒಳಗೂ ಎಲ್ಲ ಸ್ವಚ್ಛತೆ ಎಲ್ಲ ಕಡೆ ಏರಿಯಾದಾಗ ಹೋದ್ರೂ ನೀವು ಎಲ್ಲ ಕಡೆ ಕ್ಲೀನೆಸ್ ಆಗೇ ಸಿಗುತ್ತೆ. ಮತ್ತು ಇಲ್ಲಿ ಅಂಥದ್ದು ಡಸ್ಟನ್ನು ಎಲ್ಲಿ ಹೋಗಿ ಕೊಡೋದಿಲ್ಲ, ಏನು ಮಾಡೋಂಗಿಲ್ಲ. RPFನವರು ಸ್ವಲ್ಪ ಪೂರವಾಗಿ ಹೆಲ್ಪ್ ಮಾಡ್ತಾರೆ. ನಮ್ಮ ಸಿಟಿ ನೋಡಿದರೆ ಈಗ ಪೂರ ಕ್ಲೀನ್ ಸಿಟಿ ಅಂತಲೇ ಅವಾರ್ಡ್ ಕೊಡೋಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ. Reportage by Kalmesh Mandiyal, Hubli. For more such latest news and updates, subscribe to Daily Sala Digital.